ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಮೈಸೂರು, ಮಂಡ್ಯ ಜಿಲ್ಲೆಗಳ ಬಾಯಾರಿಕೆ ನೀಗಿಸುವಂತಹ ಜೀವನಾಡಿ ಕೆಆರ್ಎಸ್ ನೀರು ಹೋಗ್ತಾ ಇರೋದಾದ್ರೂ ಎಲ್ಲಿಗೆ? ನೀರಿನ ಮಟ್ಟ ದಿಢೀರ್ ಅಂತ ಹೇಳಿ ಕುಸಿತ ಕಾಣೋದಕ್ಕೆ ಕಾರಣವಾದ್ರೂ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬೆಂಗಳೂರು, ಮಂಡ್ಯ, ಮೈಸೂರು ಜಿಲ್ಲೆಯ ಜೀವನಾಡಿ ಕೆಆರ್ಎಸ್ ಈಗ ಜಲಕ್ಷಾಮದ ಸುಳಿಗೆ ಸಿಲುಕಿದೆ. 110 ಅಡಿ ಇದ್ದಂತಹ ನೀರಿನ ಮಟ್ಟ ಈಗ ದಿಢೀರ್ ಅಂತ ಹೇಳಿ ಕುಸಿತ ಕಂಡಿದೆ. ಸೂರ್ಯನ ತಾಪಕ್ಕೆ ನೀರು ಆವಿಯಾಗ್ತಾ ಇದೆ. ಆಘಾತಕಾರಿ ವಿಷಯ ಏನಪ್ಪಾ ಅಂತ ಅಂದ್ರೆ, ಜಲಾಶಯಕ್ಕೆ ಕೇವಲ 108 ಕ್ಯೂಸೆಕ್ ಒಳಹರಿವು ಬಂದ್ರೆ 3597 ಕ್ಯೂಸೆಕ್ ಹೊರ ಹೋಗ್ತಾ ಇದೆ. ಅಂದ್ರೆ ನೀರ್ ಬರೋದಕ್ಕಿಂತ ಹೋಗ್ತಾ ಇರೋದೇ ಹೆಚ್ಚು. 124 ಅಡಿ ಜಲಾಶಯದಲ್ಲಿ ಈಗಿರೋದು ಬರೀ 102 ಅಡಿ ಮಾತ್ರ. ಇನ್ನು ಕಬಿನಿ ಜಲಾಶಯದ ಕಥೆ ಶೋಚನೀಯವಾಗಿದೆ. ಜಲಾಶಯಕ್ಕೆ ಬರುವಂತಹ ನೀರಿಗಿಂತ 10 ಪಟ್ಟು ನೀರನ್ನ ಹೊರಬಿಡಲಾಗ್ತಾ ಇದೆ. 2284 ಅಡಿ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಈಗ ಕೇವಲ 2261 ಅಡಿಗಳಿಗೆ ತಲುಪಿದೆ. ಒಂದ್ ವೇಳೆ ವರುಣದೇವ ಕೃಪಾ ಕಟಾಕ್ಷ ತೋರದೆ ಹೋದ್ರೆ ಅಕಸ್ಮಾತ್ ಏನಾದ್ರೂ ಹಳೆ ಮೈಸೂರು ಭಾಗದ ಜನರು ಸಿಡಿದೇಳೋದಂತೂ ಪಕ್ಕ, ನಿದ್ದೆಗಡಿಸೋದು ಪಕ್ಕ. ಈಗಾಗಲೇ ರಾಜ್ಯದ ಕೆಲವೆಡೆ ವರುಣದೇವನ ಆಗಮನ ಆಗಿದೆ. ಕಾವೇರಿ ಜಲಾಶಯ ಪ್ರದೇಶದಲ್ಲಿ ಮಾತ್ರ ಮಳೆ ಆಗ್ಲಿಲ್ಲ. ಇಲ್ಲೂ ಕೂಡ ಒಳಹರಿವಿಗಿಂತ ಹೊರ ಹರಿವು ಜಾಸ್ತಿ ಇದೆ. ಹೀಗೆ ಮುಂದುವರೆದ್ರೆ ಕುಡಿಯುವ ನೀರಿಗೂ ಬಿಂದಿಗೆ ಹಿಡಿದು ರಸ್ತೆಗಿಳಿಯುವಂತಹ ಕಾಲ ದೂರ ಏನಿಲ್ಲ. ಆದಷ್ಟು ಬೇಗ ಮಳೆರಾಯ ಆಗಮಿಸಲಿ, ನೀರಿನ ಬರ ನೀಗಿಸಲಿ ಅನ್ನುವಂತಹದೇ ಫೋಕಸ್ ಟಿವಿಯ ಆಶಯ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.